TNIT Best Chief Editor of the Year. So, ಮೊದಲ ವಿಶೇಷವಾಗಿರುವಂಥ ಅವಾರ್ಡ್ TNIT Best Chief Editor of the Year, and the award goes to Mr. Ravi S. from Z News. Z News ಇಂದ ರವಿ ಸರ್ ಅವರು ಈ ಒಂದು ಅವಾರ್ಡ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿ ಹ್ಯಾವ್ ಎ VT ಆಲ್ಸೋ. VT ಪ್ಲೀಸ್. 2008ನೇ ಇಸವಿಯಲ್ಲಿ ETV ಬಳ್ಳಾರಿ ಜಿಲ್ಲೆಯ ವರದಿಗಾರರಾಗಿ ವೃತ್ತಿ ಆರಂಭಿಸಿದ ರವಿಯವರು ನಂತರ ಕ್ರೀಡಾ ವಿಭಾಗದಲ್ಲಿ ಹಿರಿಯ ವರದಿಗಾರನಾಗಿ 2016ರಲ್ಲಿ ಶಶಿಧರ್ ಭಟ್ ನೇತೃತ್ವದ ಸುದ್ದಿವಾಹಿನಿಯಲ್ಲಿ ಇನ್ಪುಟ್ ಎಡಿಟರ್ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2017ರಲ್ಲಿ ETV ಸಮೂಹದ ETV ಭಾರತ್ ಡಿಜಿಟಲ್ ಮಾಧ್ಯಮದಲ್ಲಿ ಕರ್ನಾಟಕದ ರಾಜ್ಯದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದ ಇವರು 2021ರಲ್ಲಿ ಜಿ ಮೀಡಿಯಾ ಕಾರ್ಪೊರೇಷನ್ ಲಿಮಿಟೆಡ್ ಸಮೂಹದ ಜಿ ನ್ಯೂಸ್ ಕನ್ನಡ ಡಿಜಿಟಲ್ ಟಿವಿಯ ಮುಖ್ಯ ಸಂಪಾದಕರಾಗಿ ನೇಮಕಗೊಂಡು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿ ಗಮನ ಸೆಳೆದ ಇವರಿಗೆ ಈ ಬಾರಿ TNIT ಮೀಡಿಯಾ TNIT ಬೆಸ್ಟ್ ಚೀಫ್ ಎಡಿಟರ್ ಆಫ್ ದಿ ಇಯರ್ ಅವಾರ್ಡ್ ನೀಡಿ ಗೌರವಿಸುತ್ತಿದೆ. ರವಿ ಎಸ್ ಅವರಿಗೆ ಕಂಗ್ರ್ಯಾಚುಲೇಷನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು TNIT ಮತ್ತು ಇಲ್ಲಿರುವಂಥ ಎಲ್ಲ ಪತ್ರಕರ್ತರಿಗೂ. ನನ್ನ ಜರ್ನಿ ನಾನು ನಿಮಗೆ ಯಾವ ರೀತಿಯೂ ರೆಸ್ಯೂಮ್ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ನಾನು ರೆಸ್ಯೂಮ್ ಎಲ್ಲ ಕೇಳಿದ್ರು ಕೊಟ್ಟಿರಲಿಲ್ಲ, ಆದರೂ ತುಂಬ ಚೆನ್ನಾಗಿ ಮಾಡಿದ್ದೀರಿ. ನಾನು 2007ರಲ್ಲಿ ETV ಜಾಯ್ನ್ ಆಗ್ತೀನಿ ಆ್ಯಸ್ ಎ ಸ್ಟ್ರಿಂಜರ್ ಅಂತ. ಸ್ಟ್ರಿಂಜರ್ ಅಂತ ಅಂದರೆ ಏನಂತಂದರೆ ಒಂದು ಚಾನಲ್ಗೆ ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ, ಅಂದರೆ ಚಾನಲ್ನ ಎಂಪ್ಲಾಯ್ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನನಗೇನೋ ಒಂದು ಹುಚ್ಚು, ಚೆನ್ನಾಗಿ ಮಾಡೋ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆ ತುಂಬ ಜನ ನನಗೆ ಇದುವರೆಗೂ ನನ್ನ ಜರ್ನಿಲಿ ಸಿಕ್ಕವರೆಲ್ಲ ತುಂಬ ಅದ್ಭುತವಾದ ಕಲೀಗ್ ಸಿಕ್ಕರು ನನಗೆ. ಅದೇ ರೀತಿ ನನಗೆ ಹೊರಗಡೆ ಇರುವಂಥ ಬೇರೆ ಯಾರೇ ಆಗಿರಲಿ ನನ್ನ ಜೊತೆ ಸಿಕ್ಕಂಥವ್ರು ತುಂಬ ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟಲ್ಲಿ ಜನಶ್ರೀಗೆ ಬಂದೆ, ಸುವರ್ಣ ನ್ಯೂಸಲ್ಲಿ ಒಂದು 6 ವರ್ಷ ಇದ್ದೆ. ಆನಂತರ ಸುದ್ದಿ TVಗೆ ಹೋದೆ. ಆಮೇಲೆ ನಾನು ಯಾವ ಸಂಸ್ಥೆಯಲ್ಲಿ ಫಸ್ಟು ಸ್ಟ್ರಿಂಜರಾಗಿ ಕೆಲಸ ಮಾಡ್ತಿದ್ನೋ ಅದೇ ಸಂಸ್ಥೆಗೆ ನಾನು ಹೆಡ್ ಆಗೋದೆ ETVಗೆ. ಅಲ್ಲಿ ಒಂದು ಸಣ್ಣ ನೌಕರಿಯಲ್ಲಿದ್ದಂಥ ಮನುಷ್ಯ ಎಡಿಟರ್ ಆಗೋದೆ. ಆನಂತರ ಜಿ ಕನ್ನಡಕ್ಕೆ ಬಂದೆ. ಸುಭಾಷ್ ಚಂದ್ರ ಅವರು ನನಗೊಂದು ಅವಕಾಶ ಕೊಟ್ಟರು. ಬಟ್ ನನಗೆ ಈ ಇಡೀ ಜರ್ನಿಲಿ ತಿರುಗಿ ನೋಡ್ತಾ ಇದ್ದಾಗ ನಾನು ಒಂದು 18 ವರ್ಷ ಹೆಂಗೆ ಕಳೆದೆ ಅಂತ ಗೊತ್ತಾಗಿಲ್ಲ. ಯಾಕಂತಂದರೆ ನನಗೆ ಸಿಕ್ಕಂಥ ಕಲೀಗು ನನಗೆ, ಯಾಕಂದ್ರೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅದು ನಾನು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತೀನಿ. ಸೊ ಅವರು ಸಹ ನನಗೆ ಅಷ್ಟೇ ಲವ್ ಕೊಡ್ತಾರೆ. ಯಾಕಂದ್ರೆ ನಾನು ಒಂದು 11 ಅವರ್ ಆಫೀಸಲ್ಲೇ ಇದ್ದರೆ ಮನೇಲಿ ಏನೂ ಟೈಮ್ ಕೊಡೋಲ್ಲ, ಇರೋ ಆಫೀಸ್ನೇ ಮನೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನನ್ನ ಇಷ್ಟೆಲ್ಲ ಸಮಸ್ಯೆ ನನ್ನ ಹೆಂಡ್ತಿನ ಸಹಿಸ್ಕೋತಾ ಇದ್ದಾಳೆ. ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದರೆ ಮನೆಯೆಲ್ಲ ನೋಡ್ಕೋತಾಳೆ ಅವಳು, ಆಫೀಸ್ ನಾನು ನೋಡ್ಕೋತೀನಿ. ಮನೆ ಯಾವ ಜವಾಬ್ದಾರಿ ನನಗಿಲ್ಲ. ಯಾಕಂದ್ರೆ ಒಳ್ಳೆ ಹೆಂಡ್ತಿ ಸಿಕ್ಕಿದ್ರೆ, ಅಪ್ಪ ಅಮ್ಮನೂ ಹಂಗೆ ಸಿಕ್ಕಿದ್ರೆ, ಕಲೀಗೂ ಹಾಗೆ ಸಿಕ್ಕಿದ್ರೆ, ನನ್ನ ಜೊತೆ ಜರ್ನಿಲಿ ಬಂದಂಥ ಫ್ರೆಂಡ್ಸು ಹಾಗೆ ಸಿಕ್ಕಿದ್ರೆ. ಬಟ್ ಈ ಅವಾರ್ಡ್ ಕೊಟ್ಟರೆ ನನ್ನ ಜವಾಬ್ದಾರಿ ಹೆಚ್ಚಿದೆ. ಯಾಕಂತಂದರೆ ಇನ್ನೊಂದು ವಿಷಯ ಹೇಳಬೇಕು, ನಾವು ಮಾಧ್ಯಮದವರು ಈಗ ಮುಳುಗ್ತಾ ಇರೋ ಹಡಗದಲ್ಲಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಅರ್ಧ ಬಿಸ್ನೆಸ್ಸು ಯೂಟ್ಯೂಬರ್ಸು, ಇನ್ಫ್ಲುಯೆನ್ಸರು ಮತ್ತು ಟೆಕ್ ಜೈಂಟ್ಸ್ ಅಂತ ಆದಂಥ ಗೂಗಲು, ಯೂಟ್ಯೂಬು, ಫೇಸ್ಬುಕ್ ತೊಗೋತಾ ಇದೆ. ಸೊ ಮುಂದೊಂದು ದಿವಸ ನೀವು ನೋಡ್ಬೋದು, ನಾವು ಯಾವುದೇ ನ್ಯೂಸ್ನ ಚೆಕ್ ಮಾಡೋದು ಹೇಗೆ ಮಾಡ್ತೀವಿ ಅಂತಂದರೆ ಫಸ್ಟು ಗೂಗಲ್ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ನೋಡ್ತೀವಿ ಯಾವ ಚಾನಲ್ ಅವ್ರು ಫಸ್ಟ್ ಕೊಟ್ಟರೆ. ನಾನು ಮೊದಲು ಏನಾಗ್ತಿದ್ರು, ಈ ಚಾನಲ್ ಚೆನ್ನಾಗಿದೆ ಅಂತ ಚೆಕ್ ಮಾಡ್ತಿದ್ವಿ. ಈಗ ಆ ರೀತಿ ಇಲ್ಲ. ಈಗ ಜನ್ರೇಷನ್ ಅದಕ್ಕೆ ತಕ್ಕಂಗೆ ನಾವು ಬದಲಾಗಿ ಅದ್ರ ಜೊತೆಗೆ ನಾವು ಹೋದರೆ ಮಾತ್ರ ನಾವು ಸರ್ವೈವ್ ಆಗ್ತೀವಿ, ಇಲ್ಲಾಂದ್ರೆ ತುಂಬ ಕಷ್ಟ ಇದೆ. ಬಟ್ ಈ ಅವಾರ್ಡ್ ಕೊಟ್ಟಂಥ TNIT ಅವರು ಇದು ಜಸ್ಟ್ ಸೌತ್ ಇಂಡಿಯಾ ಅವಾರ್ಡ್ ಆಗಬಾರ್ದು, ಹೇಗೆ ಎನ್ಬಾ ಅವರು ಕೊಡ್ತಾರೆ ಆ ರೀತಿ ಪ್ಯಾನ್ ಇಂಡಿಯಾ ಕೊಡಲಿ, ಇನ್ನೊಂದಿಷ್ಟು ಜನಕ್ಕೆ ಎಂಕರೇಜ್ ಮಾಡಲಿ. ಅವರು ಇನ್ನೊಂದಿಷ್ಟು ವಿಶ್ವಾಸದಿಂದ ಬಂದು ಜರ್ನಲಿಸಮಲ್ಲಿ ಒಂದು ಅದ್ಭುತ ಕೆಲಸ ಮಾಡಲಿ, ಒಂದು ಉತ್ತಮ ಸಮಾಜಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ಲರಿಗೂ.